ನೋಡಿ ನಮ್ಮ ಪುಟಾಣಿ ಹೇಗೆ ಮಲಗಿದೆ ಅಂತ ಪಾಪ ಅದಕ್ಕೂ ತುಂಬ ಬೇಜಾರಾಗಿದೆ. ನಮ್ಮ ಕರಿಂಗಿ ಸರಿ ತುಂಬ ಚೆನ್ನಾಗಿ ಹೊಂದ್ಕೊಂಡ್ಬಿಟ್ಟಿತ್ತು. ಹಾಗಾಗಿ ಕಲ್ಲರಲ್ಲಿ ಫ್ರೀಯಾಗಿ ಓಡಾಡ್ಕೊಂಡು ಇಟ್ಲೆಲ್ಲ ಸುತ್ತಕೊಂಡು ಕರಿನ್ ಜೊತೆ ಆಟ ಆಡ್ಕೊಂಡಿತ್ತು. ಇವಾಗ ಇಲ್ಲಿ ಬೆಂಗಳೂರಲ್ಲಿ ಇದೀವಲ್ಲ ತುಂಬ ಬೇಜಾರಾಗಿದೆ. ಆ ಥರ ಫೀಲ್ ಮಾಡ್ಕೊಳ್ಳುತ್ತೆ ಯಾವಾಗ್ಲೂ. ಇನ್ನೊಂದು 2 ಡೇಸ್ ಬೇಕಿನ್ನ. ಎಲ್ಲರಿಗೂ ನಮಸ್ಕಾರ. ನಿನ್ನೆ ಎಲ್ಲ ಬಂದು ಇಲ್ಲೆಲ್ಲ ಕ್ಲೀನ್ ಮಾಡಿ ನಾವು ಮಲಗೋದ್ರೊಳಗೆ ರಾತ್ರಿ 1 ಗಂಟೆ ಆಯಿತು ಆ್ಯಕ್ಚುಲಿ. ಯಾಕಂದರೆ 1.5 ತಿಂಗಳಾಗಿತ್ತಲ್ವ ಮನೆ ಬಿಟ್ಟು, ಹಾಗಾಗಿ ತುಂಬ ಗಲೀಜಾಗಿತ್ತು. ಬಂದಿದ ತಕ್ಷಣ ಎಲ್ಲ ಧೂಳು ಹೊಡ್ಕೊಂಡು ಕೂತ್ಕೊಳ್ಳಿಲ್ಲ ಮಾತ್ರ. ಬಂದಿದ ತಕ್ಷಣ ಎಲ್ಲ ಕ್ಲೀನಾಗಿ ಧೂಳೆಲ್ಲ ಹೊಡ್ಕೊಂಡು ಕಿಟಕಿ ರಾಡೆಲ್ಲ ಒರೆಸಿ ಗುಡಿಸಿ ಅಷ್ಟೊತ್ತಿನಲ್ಲಿ ರಾತ್ರಿ 11:30-12 ಗಂಟೆಲಿ ಒರೆಸಿ ಮತ್ತು ಕೆಲವೊಂದು ಬ್ರೆಡ್ ಎಲ್ಲ ತೆಗೆದು ಹಾಸಿ ಏನೇನು ಮೇಲೆ ಬಟ್ಟೆಗಳಿದ್ದ ಎಲ್ಲ ವಾಶಿಗೆ ಹಾಕಿ ಮಲಗಿದ್ದು, ಊಟ ಮಾಡಿ ಮಲಗಿದ್ದಕ್ಕೆ ರಾತ್ರಿ 1-1:30 ಆಗಿತ್ತು. ಇವಾಗಿದ್ದೆ ನಮ್ಮ ಪುಟಾಣಿ ನೋಡಿ ಹೇಗೆ ಮಲಗಿದೆ ಅಂತ. ಅದಕ್ಕೂ ಫಸ್ಟ್ 1.5 ತಿಂಗಳಲ್ಲಿ ಇದ್ಬಿಟ್ಟು ಇವಾಗ ಬಂದಿದ್ವಲ್ಲ, ಹಾಗಾಗಿ ತುಂಬ ಡಲ್ ಆಗಿಬಿಟ್ಟಿದೆ. ನೆನ್ನೆಯಿಂದನೇ ಕಾರಲ್ಲಿ ಕೂತಿದ್ದಂಗೆ ಡಲ್ ಆಗಿಬಿಡ್ತದೋ. ಮತ್ತು ಇನ್ನೊಂದು 2 ಡೇಸ್ ಬೇಕು. ಈಗ ಮಗಳನ್ನ ಸ್ಕೂಲಿಗೆ ಓಡಿಸಿ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ಬಿಟ್ಟು ಬರಬೇಕು ಮಗಳನ್ನ. ನೋಡಿ ನಮ್ಮಮ್ಮ ಚಟ್ನಿ ಪುಡಿ ಮಾಡಿಕೊಟ್ಟು ಕಳಿಸಿದ್ದಾರೆ. ವಿಡಿಯೋ ಮಾಡೋಕ್ಕಾಗಲಿಲ್ಲ ಹೇಗೆ ಏನು ಎತ್ತ ಅಂತ. ಅಂದರೆ ನಾವು ಬರೋ ಟೈಮಲ್ಲಿ ಮಾಡಿದ್ರು, ನಾವು ಅವಾಗ ಶೂಟಿಂಗ್ ಮಾಡ್ತಿದ್ದೋ. ಹಾಗಾಗಿ ಚಟ್ನಿ ಪುಡಿ ಇಡ್ಲಿ ಮಗಳಿಗೆ ತುಂಬಿದ್ದೀವಿ. ಇವತ್ತು ಹೊರಗಿಂದ ಪಾರ್ಸಲ್ ತೊಗೊಬಂದಿದ್ದು. ಯಾಕಂದರೆ ನಾವು ಏನು ನಿನ್ನೆ ಬಂದಿದ್ದಲ್ವಾ, ನೈಟ್ ಬಂದಿದ್ದು. ಮತ್ತು ವೆಜಿಟೇಬಲ್ಸು ಫ್ರೂಟ್ಸು ಏನು ತೊಗೊಬಂದಿಲ್ಲ. ಹಾಗಾಗಿ ಇವಾಗ ಹೊರಗಡೆಯಿಂದ ತೊಗೊಬಂದು ಅವಳನ್ನ ಸ್ಕೂಲಿಗೆ ಬಿಟ್ಟು ಹಾಗೆ ಎಲ್ಲ ವೆಜಿಟೇಬಲ್ಸು ಫ್ರೂಟ್ಸು ಮೊಟ್ಟೆ ಅದು ಇದು ಎಲ್ಲ ಈಗ ತೊಗೊಬಿಟ್ಟು ಬರಬೇಕು. ಹಾಗೆ 1-2 ಬಾಕ್ಸ್ ತುಪ್ಪ ಕೊಟ್ಟು ಕಳಿಸಿದ್ದಾರೆ. ಈಗ ನನ್ನ ಮಗಳಿಗೆ ತುಪ್ಪನು ಮತ್ತು ಚಟ್ನಿ ಪುಡಿ ತುಂಬಿದ್ದೀನಿ. ಅಂದರೆ ಮಧ್ಯಾಹ್ನದ ಹೊತ್ತಿಗೆ ಇದು ಮೆಲ್ಟ್ ಆಗಿಬಿಡುತ್ತೆ, ಹಾಗಾಗಿ ಹಿಂಗೆ ತುಂಬಿಬಿಟ್ಟಿದ್ದೀನಿ. ಮಸಾಲೆ ದೋಸೆ 3 ಜನಕ್ಕೆ 3 ಮಸಾಲೆ ದೋಸೆ, ಪಲಾವು ಮತ್ತು ಇಡ್ಲಿ ಎಲ್ಲ ತಗೊಬಂದು ನೋಡಿ ತಿಂತಾ ಇದ್ದಾರೆ ಇವಾಗ ಇವರು. ಈಗ ಮಗಳನ್ನ ಸ್ಕೂಲಿಗೆ ಸೇರಿಸಿ ಬಿಟ್ಬಿಟ್ಟು ಬಂದು ಅವರೆಲ್ಲ ಬುಕ್ ಕಳಿಸಿದ್ದಾರೆ. ಇನ್ನು ಅದಕ್ಕೆ ರ್ಯಾಪರ್ ಹಾಕಬೇಕು. ಒಂದು 20-30 ನೋಟ್ಬುಕ್ ಕೊಟ್ಟಿದ್ದಾರೆ. ಇದಕ್ಕೆಲ್ಲ ಈಗ ರ್ಯಾಪರ್ ಹಾಕಬೇಕು. ಈ ಸರಿ ನನ್ನ ಮಗಳಿಗೆ ಸ್ಕೂಲ್ ಚೇಂಜ್ ಮಾಡಿಬಿಟ್ಟಿದ್ವಿ. ಮತ್ತು ಹಾಗೆ ಪೆನ್ಸಿಲ್ಸು, ಇದರಲ್ಲ ಎರೇಸರು, ಶಾರ್ಪ್ನರು, ಸ್ಕೇಲ್ ಎಲ್ಲ ಇದೆ. ಹಾಗೆ ಇದೊಂದು ಪೆನ್ಸಿಲ್, ಕಲರ್ ಪೆನ್ಸಿಲ್ಸ್ ಇದೆ. ಹಾಗೆ ರ್ಯಾಪರ್ ಕಳಿಸಿದ್ದಾರೆ. ನನ್ನ ಮಗಳು ಇಲ್ಲಿಂದ ಹೋಗಿ ಖುಷಿಯಾಗಿ ಹೋಗಿ ಕೂತ್ಕೊಂತವಳೆ. ಅರ್ಜೆಂಟಲ್ಲಿದ್ದ ಬಟ್ ಬಿಟ್ಟು ಬಂದು ಮತ್ತೆ ವಾಟ್ರ್ ಬಾಟ್ಲು ಕೊಟ್ಬಿಟ್ಟು ಬರೋಣ ಅಂತ ಹೋಗಿದೆ. ಈಗ ಡಲ್ಲಾಗಿತ್ತು. ನೋಡ್ಬೇಕು ಈಗ 12:30 ಬರುತ್ತೆ ಅಂತ ಹೇಳಿದ್ದಾಳೆ. ಇಲ್ಲಿಗೆ ಬಂದಿದ ತಕ್ಷಣ ಫ್ರೂಟ್ಸ್ಗಳೆಲ್ಲ ತುಂಬಿಟ್ಕೊಳ್ಳೋದು. ಅಂದರೆ ನಾನು ತುಂಬ ತಗೊಳ್ಳಲ್ಲ, ಕರೆಕ್ಟಾಗಿ 3 ಡೇಸ್ಗೆ ಹಾಗಂಗೆ ಮಾತ್ರ ಫ್ರೂಟ್ಸ್ ತಗೊಳ್ಳೋದು. ಮತ್ತು ವೆಜಿಟೇಬಲ್ಸ್ ಅಷ್ಟೇ ಅವತ್ತು ನಾಳೆ ಏನಿರುತ್ತೆ ಅದು ಮಾತ್ರ. ಇದು ಹಾಳಾಗಿಲ್ಲ, ಕಾಯಿ ಇದೆ, ಕಾಯಿ ಮೇಲ್ ಮಾತ್ರ ಸಿಪ್ಪೆ ಹಿಂಗಾಗಿದೆ. ಅವಕಾಡೋ ನೋಡಿ ಎಷ್ಟೆಷ್ಟು ದಪ್ಪ ಇದೆ ಅಂತ. ಇನ್ನೂ ದಪ್ಪ ಇರುತ್ತೆ, ಬಟ್ ಇವು ಹಣ್ಣಾಗೋದು ನಿಧಾನ. ಹೀಗೆ ಹೊರಗಡೆ ಇಟ್ಟರೆ ಅದ್ರ ಪಾಡಿಗೆ ಅದು ಹಣ್ಣಾಗುತ್ತೆ. ಒಂದು ಹಣ್ಣಿಗೆ ನೀವು ಹಾಲು ಹಾಕಿ ಫ್ರೂಟ್ಸ್ ಜ್ಯೂಸ್ ಮಾಡ್ತೀನಿ ಅಂದರೆ ಕರೆಕ್ಟಾಗಿ 3 ಲೋಟ ಆಗುತ್ತೆ. ನಮ್ಮ ಮನೇಲಿ ದಿನಕ್ಕೊಬ್ಬ 1 ಮಾಡ್ಕೊಂಡ್ರೆ ಸಾಕು, 3 ಜನಕ್ಕಾಗುತ್ತೆ. ಅಷ್ಟೇ ತಿಕ್ಕಾಗಿ ಬರುತ್ತೆ ಹಾಲು ಹಾಕಿದ್ರು ಕೂಡ. ಬಂತು ನನ್ನ ಮಗಳು ಸ್ಕೂಲಿಂದ. ನನ್ನ ಮಗಳು ಚೆನ್ನಾಗಿತ್ತು. ಮಗಳು ಸ್ಕೂಲು ಫಸ್ಟ್ ಡೇ ಸ್ಕೂಲು ಹೇಗಿತ್ತು? ಬಿಂದಿ ಹೋಗ್ಬಿಟ್ಟಿದೆ ಬಂಗ್ರಿ. ನೋಡಿ ಬುಕ್ ನೋಡಿ. ಅಯ್ಯೋ ಏನು ಫಸ್ಟ್ನೇ ದಿನ ಮಾತ್ರ ಹಿಂಗೆ ಕುಣಿತೀಯ ಕುಣಿ. ಏ ಕಳ್ಳಿ, ಕಳ್ಳಿ ಇಷ್ಟೆಲ್ಲ ಒಂದಿನಾದ್ರೂ ಯೂಸ್ ಮಾಡು ಮಗಳು. ಒಂದೇ ಒಂದು ಪೆನ್ಸಿಲ್ ನನ್ನ ಮಗಳು ಕಂಪ್ಲೀಟ್ ಮಾಡಿಲ್ಲ. ನೋಡಿ ಅಪ್ಪ ಮಗಳು ಇವತ್ತು ರ್ಯಾಪರ್ ಹಾಕೋಣ ಅಂತ ಕೂತಿದ್ದಾರೆ. ಇವತ್ತು ಸ್ಕೂಲಿಗೆ ಹೋಗಿ ಬಂದಿದೆ. ಇವತ್ತು ಫಸ್ಟ್ ಡೇ. ಅವರಪ್ಪ ರ್ಯಾಪರ್ ಹಾಕೋಕ್ಕೆ ಯೂಟ್ಯೂಬಲ್ಲಿ ನೋಡ್ಕೊತಿದ್ದಾರೆ ಹೇಗೆ ಹಾಕೋದು ಅಂತ. ಹಂಗೆ ನೋಡೋಕೆ ಹಿಡ್ದೆ ಅವ್ರು ಅರ್ಧ ಗಂಟೆ ಆಯಿತು. ಇಷ್ಟೊಳಗೆ ನಾನು ಒಂದು 10 ಮಾಡಾಕ್ತಾ ಇದ್ದೆ. ಇನ್ನು ಅದನ್ನು ಹೇಳಿದರೆ ಇನ್ನು ಹಂಗೆ ಹಿಂಗೆ ಅಂತ ಹೇಳಿಬಿಟ್ಟು ಇನ್ನೊಂದು 5 ನಿಮಿಷ 10 ನಿಮಿಷ ಕುಯ್ತಾರೆ. ಅವಾಗ ಇನ್ನೊಂದು 5 ಮಾಡಾಕ್ತಾ ಇದ್ದೆ ನಾನು. ಹಾಗಾಗಿ ಸುಮ್ಮನೆ ಆಗ್ಬಿಟ್ಟಿದ್ದೀನಿ. ಅಲ್ಲಿ ನೋಡ್ಕೊಂಡು ಒಂದು ಸೀಸರ್ ತೊಗೊಂಬ, ಒಂದು 10 ತೊಗೊಬ, ಒಂದು ಸ್ಟೆಪ್ಲರ್ ತೊಗೊಬಂದಿಡು, ಒಂದು ನೈಫು, ಏನೇನೋ ಹೇಳ್ತಿದ್ದಾರೆ. ನನ್ನ ಮಗಳು ಪಾಪ ತುಂಬ ಇಂಟ್ರೆಸ್ಟಲ್ಲಿ ಕೂತಿತ್ತು. ಈಗ ಆಟ ಆಡ್ಕೊಂಡು ಎಲ್ಲ ಹರಿದು ಬಿಸಾಕ್ತದೆ ನೋಡಿ. ಈಗ ನಾಳೆ ಎಲ್ಲಿದೆ ಮೂವಿಗೆ ಹೊರಟ್ರು. ಮತ್ತೆ ಅವರು ನಾಳೆ ಎಲ್ಲಿದೆ ಮೂವಿ ಮುಗಿಸ್ಕೊಂಡೇ ಬರೋದು ಮನೆಗೆ. ನೋಡಿ ಪಾರ್ಸಲ್ ಬಂದಿದೆ. ಅಂದರೆ ಏನೋ ಮೇಕಪ್ ಐಟಮ್ಸ್ ಆರ್ಡ್ರ್ ಮಾಡಿದ್ದು. ಹಾಗಾಗಿ ತುಂಬ ದಿನದಿಂದ ಒಂದೊಂದಾಗಿ ಬರ್ತಿದೆ. ಇದು 6ನೇ ಬಾಕ್ಸು ನೋಡಿ. ಇದೊಂದು ವಾಪಸ್ ಕೊಡಬೇಕು. ಸೊ ಹಾಗೆ ಇಟ್ಟಿದ್ವಿ. ಇದು ನೋಡ್ದಂಗೆ ಒಂದೊಂದು ಆರ್ಡ್ರ್ ಮಾಡ್ತಾಯಿದ್ದೀವಿ. ನಮ್ಮ ಮನೆಯವರು ಇಲ್ಲಲ್ಲ. ಈಗ ನನ್ನ ಮಗಳು ಸ್ಕೂಲಿಂದ ಬಂತು ನೋಡಿ. ಇನ್ನೂ ಏನೇನೋ ಅಂದರೆ ಇದು ನನಗೆ ಸೂಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ನನ್ನ ನೈಲ್ ಪಾಲಿಶ್ ಮಗಳು ನಿಂದ ಗೊತ್ತಿಲ್ಲ. ಸೈಜ್ ನೋಡಿ ಹೇಳಿದೆ ನೈಲ್ ಪಾಲಿಶ್ ಅಂತ. ಪ್ರಮೋಷನ್ ವಿಡಿಯೋ ಎಲ್ಲ ಇದು. ಅಂದರೆ ಯಾವುದೋ ಒಂದು ಆಫರ್ ಇತ್ತು ಅಂತ ಒಂದು ದಿನ ತರಿಸಿದೆ. ಆಮೇಲೆ ಅದಕ್ಕೆ ಅವ್ರು ಏನೇನೋ ಕಾರ್ಡ್ ಕೊಟ್ಟರು, ಅದು ಕೊಟ್ಟು ಇದು ನೈಲ್ ಪಾಲಿಶ್ ನೋಡಿ. 2 ನೈಲ್ ಪಾಲಿಶ್ ಇದ್ರಲ್ಲಿ ಬಂದಿದೆ. ಆಮೇಲೆ ಅದಕ್ಕೆ ಏನೇನೋ ಆಫರ್ ಬಂತು ಅಂತ ಹೇಳಿ ತುಂಬ ತರಿಸಿದ್ವಿ. ಆ್ಯಕ್ಚುಲಿ ಇದು ನನ್ನ ಸ್ಕಿನ್ನಿಗೆ ಸೂಟ್ ಆಗುತ್ತಾ ಇಲ್ವಾ ಅನ್ನೋದು ಗೊತ್ತಿಲ್ಲ. 2ರಿಂದ ಒಂದೇ ಕ್ಯಾಪ್ ಕೊಟ್ಬಿಟ್ಟಿದ್ದಾರೆ. 2ರಿಂದ ಆ್ಯಕ್ಚುಲಿ ಒಂದೇ ಕ್ಯಾಪ್ ನಂಗೆ ಕಾಣಿಸುತ್ತೆ. ಇದು ಅಲ್ಲ, ಈ ಕ್ಯಾಪ್ ತೆಗೆದು ಅದರೊಳಗಿದೆ. ಇದು ಕ್ವಾಲಿಟಿ ಹೇಗೆ ಏನೋ ಗೊತ್ತಿಲ್ಲ, ನೋಡೋಣ.
ಇಷ್ಟು ಪುಟ್ಟದಿದೆ ಗೊತ್ತಾ, ಈ ಸೈಜ್ ಅಷ್ಟೇ. ಆಲ್ರೆಡಿ ಒಂದು ನೈಲ್ ಪಾಲಿಶ್ ಹಾಕಿದ್ದೀನಿ, ಖುಷಿ. ಬಟ್ ಅದೆಲ್ಲ ತೆಗೆದು ನೋಡಬೇಕು, ಹಾಕಿ ನೋಡ್ಬೇಕು. ನೈಲ್ ಪಾಲಿಶ್ ಏನು ಅದ್ರ ಮೇಲೆ ಅದು ಗ್ಲಿಟರ್ ಹಾಕೋದು. ಇದ್ರ ಮೇಲೆ ಇದು ಡ್ರೈ ಆದ್ಮೇಲೆ ಇದ್ರ ಮೇಲೆ ಈ ಗ್ಲಿಟರ್ ಹಾಕ್ಬೇಕು, ಶೈನಿಂಗ್ ಬರುತ್ತೆ. ಈಗ ನನ್ನ ಮಗಳಿಗೆ ಆಟ ಆಡೋಕೈತೆ. ನಂಗೆ ಈ ಕಲರ್ಸ್ ಇಷ್ಟ ಆಗಲಿಲ್ಲ. ಅಪ್ಪ ಮಗಳು ಸೇರ್ ಮಾಡಿರೋದು ಇದು. ಅವ್ರ ಅಪ್ಪ ಮಗಳು ಯೂಸ್ ಮಾಡ್ಕೊಂಡು ನನ್ನ ಮಗಳೇ ಹಾಕೊಳ್ಳಿ. ನೋಡೋಣ ಇವೇನಿದೆ ಅಂತ. ಇದು ನೈಲ್ ಪಾಲಿಶ್, ಅದು ಸ್ಮಾಲ್ ನೈಲ್ ಪಾಲಿಶ್. ಪುಟ್ಟಣಿ ನನ್ನ ಮಗಳಿಗೆ ಖುಷಿ ಆಯ್ತು. ಇವು ಕೂಡ ನೈಲ್ ಪಾಲಿಶೇ. ಇದು ಒಂದು ಕುಡಿಲಿ ಮಗಳು. ಇನ್ನೊಂದು ನೈಲ್ ಪಾಲಿಶ್ ಏನು ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲಪ್ಪ. ಈ ಕಲರೇ ನನಗೆ ಇಷ್ಟ ಆಗಿಲ್ಲ. ಬಟ್ ವಿಡಿಯೋದಲ್ಲಿ ಏನೋ ಒಂಥರ ತುಂಬ ಚೆನ್ನಾಗಿ ಕಾಣಿಸ್ತಿದ್ದ. ನೋಡೋಕೆ ಇದು ಚೆನ್ನಾಗಿದೆ ಅಲ್ಲ ಮಗಳು? ಚೆನ್ನಾಗಿದೆ. ಇಲ್ಲ, ಚೆನ್ನಾಗಿ ಕಾಣಿಸ್ತಿದೆ. ನೋಡೋಕೆ ಚೆನ್ನಾಗಿ ಕಾಣಿಸ್ತಿಲ್ಲ, ಚೆನ್ನಾಗಿದೆ, ಪರವಾಗಿಲ್ಲ. ಈಗ ಪಿಂಕ್ ಕಲರ್ ಚೆನ್ನಾಗಿಲ್ಲ. ನಂಗೆ ಇದು ಒಂದು ಕಲರ್ ಇರಬೇಕು, ಇದ್ರಲ್ಲಿ 2 ಕಲರ್ ಮಿಕ್ಸ್ ಆಗಿಬಿಡಿದೆ ಅನ್ಸುತ್ತೆ ನೋಡೋಕೆ. ಇದು ನೋಡಿ, ಇದು ಪರ್ಪಲ್, ಇದೊಂಥರ ಗ್ರೀನ್, ಇದೊಂಥರ ಪಿಂಕ್ ಗ್ರೇ ಮಿಕ್ಸ್ ಅನ್ನಂಗಿದೆ. ಬಟ್ ತುಂಬಾ ಚೆನ್ನಾಗಿದೆ. 1500 ರೂಪೀಸ್. ಹಾಗಾಗಿ ಆಫರ್ ಇತ್ತಲ್ಲ ಅಂತ ತರಿಸ್ದೆ. ಫಸ್ಟ್ ಅಡ್ಜಸ್ಟ್ ಆಗುತ್ತಲ್ಲ ನೋಡೋಣ, ಸ್ಕಿನ್ನಿಗೆ ಮ್ಯಾಚ್ ಆದ್ರೆ ಕಂಟಿನ್ಯೂ ಮಾಡೋಣ ಅಂತ. ಐಲ್ಯಾಶಸ್ ಇದ ಏನು ನನ್ನ ಮಗಳು ಹೇಳ್ತಾ ಇದೆ, 5 in 1 ಪ್ರೀಮಿಯರ್ ಅಂತ ಇದೆ. ಇದೆಷ್ಟು ಚೆನ್ನಾಗಿದೆ ಅಂತ ನೋಡಿ. ನನ್ನ ಮಗಳಿಗೆ ಪುಟ್ಟದೊಂದು ಕಾಜಲ್ ತೆಕ್ಕೊಟ್ಟಿದೆ. ಅದು ನನ್ನ ಮಗಳು ನಾನು ಲಿಪ್ಸ್ಟಿಕ್ ಹಾಕಾಡ್ತೀನಿ ಅಂತ ಈ ತರ ಮಾಡ್ಕೊಂಡು ಕೂತಿದೆ. ಕಣ್ಣಿಗೆ ಹಾಕೊಂಡು, ಬಾಯಿಗೆ ಹಾಕೊಂಡು, ಲಿಪ್ಸ್ಟಿಕ್ನೇ ಕಣ್ಣಿಗೆ ಹಾಕೊಂಡಿದ್ದಾಳೆ ಅನ್ಕೊಂಡಿದ್ದೆ. ಅಳಿಸ್ಬಿಟ್ಟು ಕಳಿಸಿದೆ. ನೋಡಿದ್ರೆ ಕಣ್ಣಿಗೆ ಹಾಕೊಳ್ಳೋದೇ ತುಟಿಗೆ ಹಾಕೊಂಡಿದ್ದಾಳೆ ಅಂತ ನಂಗೆ ಗೊತ್ತಿರಲಿಲ್ಲ. ಅವಳು ಅದೇ ನೋಡ್ತಾಳಲ್ಲ ಒಂದು ಡೆವಿಲ್ದು ಸಾಂಗ್. ಈಗ ನೋಡಿ, ಇದು ಶೇಪಿಗೆ ಇಲ್ಲಿ ಹಾಕ್ಬೇಕಂತೆ. ಹೋಗೋ ಪಾಪ ಅಂತ ಬಿಟ್ಟಿದ್ಕೆ ಬಂಗಾರಿ ನಿನಗೆ. ನಾನು ಹೊಡಿಬೇಕಾಗಿತ್ತು ನಿನಗೆ, ಕಣ್ಣಿಗೆ ಬಾಯಿಗೆಲ್ಲ ಈಗ ಹಚ್ಕೊಂಡು ಕೂತ್ಕೊಂತಾರ ಅಂತ. ಫ್ರಿಜ್ಜಲ್ಲಿ ಅವಕಾಡೋ ಜ್ಯೂಸ್ ಇಟ್ಟಿದ್ದೀನಿ, ಹೋಗಿ ತಗೊಂಡು ಕುಡಿಯೋ. ನನಗೂ ನನ್ನ ಮಗಳಿಗೂ ನೋಡಿ ಅವಕಾಡೋ ಜ್ಯೂಸ್ ರೆಡಿ. ಎಲ್ಲ ಲಿಪ್ಸ್ಟಿಕ್ ಹೋಗ್ಸಿದ್ಯಾ? ಸದ್ಯ ಹೆಂಗೆ ಅಳಿಸ್ಕೊಂಬಿಟ್ಟು ಬಂದಿದೆ. ಇದರಿಂದ ಫುಲ್ ನಾನು ನೀರು ಹಾಕಲ್ಲ, ಇದಕ್ಕೆ ಫುಲ್ ಹಾಲು ಹಾಕ್ಬಿಟ್ಟೆ ಮಾಡೋದು. ಇದ್ರಲ್ಲಿ ಬೇಕಾದ್ರೆ ಇನ್ನೂ ನಾವು ತೆಳುವು ಮಾಡ್ಕೊತೀವಿ ಅಂದರೆ 4 ಗ್ಲಾಸ್ ಆಗುತ್ತೆ. ನಾವಿಬ್ಬರೇ ಅಲ್ವಾ, ಮತ್ತೆ ಇಟ್ಟು ತುಂಬ ಹಣ್ಣು ತೊಗೊಬಂದಿದ್ದೀನಿ, ಬೇಗ ಹಾಳಾಗುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡೆ. ನಾನು ನಿಮಗೆ ಮೊದಲೇ ಹೇಳಿರೋ ಹಾಗೆ ME Pro Act ಪ್ರಾಡಕ್ಟ್ನ ನಾನು 1 ಮಂತಿಂದ ಯೂಸ್ ಮಾಡ್ತಾ ಇದ್ದೀನಿ. ಈ ಕಿಟ್ಟಲ್ಲಿ ಬರೋ ರೇಡಿಯನ್ಸ್ ಸಿರಮ್ ಆಗಲಿ, ಮತ್ತು ವೈಟಮಿನ್ C ಮತ್ತು ಫೇಸ್ ವಾಶ್, ಇದರಿಂದ ನನಗೆ ಸ್ಕಿನ್ ಸಮಸ್ಯೆ ಕೂಡ ಕಡಿಮೆ ಆಗಿದೆ. ಹಾಗೆ ಡಾರ್ಕ್ ಸರ್ಕಲ್ ಕೂಡ ತುಂಬ ಕಡಿಮೆ ಆಗಿದೆ. ಮತ್ತು ಇದು ಹೆಚ್ಚು ಆಸಕ್ತಿ ಇದ್ದವರು, ತಗೊಬೇಕು ಅಂತ ಇದ್ದವರು, ನಾನು ಇದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ಇದು ಬರೀ ಗರ್ಲ್ಸ್ಗೆಲ್ಲ, ಬಾಯ್ಸ್ ಕೂಡ ಯೂಸ್ ಮಾಡ್ಬೋದು. ನನ್ನ ಆಡಿಯನ್ಸ್ಗೆ 66% ಡಿಸ್ಕೌಂಟ್ ಸಿಗುತ್ತೆ. ನೋಡಿ, ಊರಿಂದ ಹಲಸಿನ ಕೊಟ್ಟು ಕಳಿಸಿದ್ರು ಅಮ್ಮ ಪಪ್ಪ ಅವರು. ಹಾಗಾಗಿ ಹಲಸಿನ ನಾನೇ ಕಟ್ ಮಾಡ್ತಾ ಇದ್ದೀನಿ. ನಮ್ಮ ಊರಲ್ಲಿ ಆಗಿದ್ರೆ ನಮ್ಮ ಪಪ್ಪನು ಮತ್ತು ನಮ್ಮ ಶಿವಪ್ಪನು ಅದೇನು ಗೋಣಿ ಚೀಲ ಹಾಸ್ಕೊಂಡು, ಗೋಣಿ ಚೀಲ ಅಲ್ಲ, ಪ್ಲಾಸ್ಟಿಕ್ ಚೀಲ ಹಾಸ್ಕೊಂಡು ಕ್ಲೀನಾಗಿ ಸ್ಯಾಗ್ಡೆ ಮಾಡಿ ಕೊಡೋರು. ಅವಾಗ ಏನೋ ಒಂಥರ ಮಜಾ ಸಿಗುತ್ತೆ. ಸಂಜೆ ಟೈಮು ಎಲ್ಲ ಒಟ್ಟಿಗೆ ಕೂತ್ಕೊಂಡು ನಮ್ಮ ಶಿವಪ್ಪ ಪಪ್ಪ ಎಲ್ಲ ತೋಟದಿಂದ ಬಂದು ಕೂತ್ಕೊಂಡು ಫ್ರೀಯಾಗಿ ತಿಂತಾ ಕೂತ್ಕೊಳ್ಳೋವು. ಇಲ್ಲಿ ಯಾರೂ ಇಲ್ಲ. ನನ್ನ ಮಗಳು TV ನೋಡ್ತಾ ಇದೆ, ಇವಾಗ ಬಂದು ವೀಡಿಯೋ ಮಾಡ್ತಾ ಇದೆ. ನಾನು ಒಬ್ಬಳೇ ಕೂತ್ಕೊಂಡು ಬಿಡಿಸಿ ಈಗ ನಮ್ಮ ಓನರ್ ಅವ್ರಿಗೆ ಮತ್ತು ಇನ್ನೊಬ್ಬರು ಪಕ್ಕದ ಮನೆಯವ್ರಿಗೆ ಕೊಡೋಣ ಅಂತ ಬಿಡಿಸ್ತಾ ಕೂತಿದ್ದೀನಿ. ನೆನ್ನೆ ಹೇಳಿದ್ನಲ್ಲ ಇನ್ನೂ ತುಂಬ ಬರೋದಿದೆ ಅಂತ. ಸೊ ಹಾಗಾಗಿ ಇವತ್ತು ಮತ್ತೆ 3 ಬಂದಿದೆ. ಇದೊಂದು ಮತ್ತು ಈ ಬಾಕ್ಸ್ ಒಂದು. ಈಗ ಓಪನ್ ಮಾಡೋಣ. ಒಂದನ್ನು ನನ್ನ ಮಗಳು ಓಪನ್ ಮಾಡ್ತಾಳಂತೆ. ಆಲ್ರೆಡಿ ಚೂರು ಓಪನ್ ಮಾಡಿಬಿಟ್ಟಿದ್ದೀನಿ. ಲಿಪ್ ಶೈನರ್ ಅನ್ಸುತ್ತೆ. ಬರೀ ಇಷ್ಟೆಲ್ಲ ಇಲ್ಲಿ ಸೋಪ್ ಆರ್ಡರ್ ಮಾಡಿದ್ದು ನೋಡಿ. ಇದು ನೈಲ್ ಪಾಲಿಶ್ 5 ಕಲರ್ ಬಂತೆ. ಎಲ್ಲ ಲೈಟ್ ಕಲರ್, ಡೀಸೆಂಟ್ ಕಲರ್. ನಾನು ಆ್ಯಕ್ಚುಲಿ ಯಾವ ಹಾಕಲ್ಲ, ನನ್ನ ಮಗಳಿಗೆ ಅಂತ ಅಷ್ಟೇ. ಒಂದು ಸೋಪ್ ಆರ್ಡರ್ ಮಾಡುಂಟು. ಸೋಪಾ? ಎಸ್. ಅಯ್ಯೋ ದೇವ್ರೆ. ಮತ್ತಿನ್ನೇ ಇದೊಂದು ಸೋಪ್. ಇದು ಹೇಗಿದೆ ಅಂತ ನೋಡೋಣ. ನನಗೂ ಸ್ಮೆಲ್, ಇದಕ್ಕೂ ಸ್ಮೆಲ್ ಮಾಡಿಸಿ. ಮಸಾಲೆ ಸ್ಮೆಲ್ ಬರ್ತಾ ಇತ್ತು. ಈ ನೈಲ್ ಪಾಲಿಶ್ ಓಪನ್ ಮಾಡೋಣ. ರೈನ್ ನನ್ನ ಮಗಳು ಓಪನ್ ಮಾಡ್ತಾನಂತೆ. ಇದೊಂದು ಯಾವುದೋ ಬಂದ್ಬಿಟ್ಟಿದೆ, ಸ್ಮಾಲ್ ಫೌಂಡೇಶನ್. ಸೇಮ್ ಅದನ್ನ ರಿಪೀಟ್ ಮಾಡಿ. ಚೆನ್ನಾಗಿದೆ. ಎಷ್ಟು ಕ್ಯಾಪ್ ಮಾಡಿ ಈ ಥರ ಹಚ್ಕೊಳ್ಳೋಂಥದ್ದು. ಡೈರೆಕ್ಟ್ ಈಗ ಹಚ್ಕೊಳ್ಳೋದಾಯ್ತು. ಬೇರೆ ದೊಡ್ಡದಕ್ಕಿಂತ ಈ ಸ್ಮಾಲ್ ಕ್ಯಾರಿ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಸ್ಕಿನ್ನಿಗೆ ಮ್ಯಾಚ್ ಆಗುತ್ತೆ ಇಲ್ವಾ ಇನ್ನೂ ಗೊತ್ತಿಲ್ಲ. ನೆಕ್ಸ್ಟ್ ನೋಡೋಣ. ಪರ್ಪಲ್, ಪಿಂಕ್, ಮೈ ಫೇವರೇಟ್ ಕಲರ್ ಯೆಲ್ಲೋ. ಎಲ್ಲ 3 ಚೆನ್ನಾಗಿದೆ. ನಮಗೆ ಗ್ರೀನ್. ನನ್ನ ಮಗಳು ಈ ಭರತನಾಟ್ಯ ಮುಗಿಸ್ಕೊಂಡು ಬಂತು. ನೋಡಿ, ಇಷ್ಟು ಕಲರು ಹಾಕೊಂಡುಂಟು. ಚೆನ್ನಾಗಿಲ್ಲ, ನನಗೆ ಇಷ್ಟ ಆಗಲಿಲ್ಲ ಇದು. ಅಲ್ಲಿ ನೋಡೋಕ್ಕೆ ವಿಡಿಯೋದಲ್ಲಿ ಸಕ್ಕತ್ತಾಗಿ ಕಾಣಿಸುತ್ತೆ. ನನ್ನ ಮಗಳಿಗೆ ಆಟ ಆಡೋಕ್ಕೆ ಎಲ್ಲ ಮಗಳದು ಕೂಡ ಅಮ್ಮಗು ನಮ್ಮ ಅಮ್ಮಗೂ ಒಂದಿದ್ದಾಗಂತ ಅದಕ್ಕೂ ಆಗ್ತಾ ಇರ್ತೀವಿ ನಾವು. ಇದು ಮ್ಯಾಟ್ ಫಿನಿಶ್ ಅಲ್ಲ, ಇದು ಮ್ಯಾಟ್ ಫಿನಿಶ್. ಇದು ಇನ್ನು ಅದರಲ್ಲಿ ಏನು ಬಂದಿದೆ, ನನ್ನ ಮಗಳು ಓಪನ್ ಮಾಡ್ತಾವಂತೆ. ನೋಡಿ, ಈ ಕಲರ್ಸ್ ಇದೆ. ಅದೇ ಅದು ನೆನ್ನೆ ತರಿಸಿದ್ನಲ್ಲ ಕಾಜಲ್ ಲಿಪ್ಸ್ಟಿಕ್ಸ್ ಬಂದಿದೆ. ಇದು ಸಕ್ಕತ್ತಾಗಿರುತ್ತೆ. ಇದು ಗೊತ್ತಲ್ಲ ಯಾವುದು ಅಂತ. ಇದರಲ್ಲೂ ಮತ್ತೆ 3 ಲಿಪ್ಸ್ಟಿಕ್ಸ್, ಮತ್ತೆ ಇದೊಂದು, ಮತ್ತೆ ನಿನ್ನೆ ತರಿಸಿದ್ವೊಂದು, ಒಂದು 5-6 ಲಿಪ್ಸ್ಟಿಕ್ಸ್. ಅದು ಈಗ ಓಪನ್ ಮಾಡಿ ನೋಡೋಣ ಇದನ್ನು.
ಇದು ಆ್ಯಕ್ಚುಲಿ ರೆಡ್ ಅವಾಗ ಓಪನ್ ಮಾಡಿದ್ವಲ್ಲ ಅದು ಇದು ಅದೇ ಬ್ರೌನ್ ಕಲರ್ ಇದು ಇಷ್ಟ ಅಂತ ಮಾಡಿದ್ದೆ. ಒಂದೊಂದೇ ತೆಗೆದು ತೋರಿಸ್ದಾಗ ಗೊತ್ತಾಗಲ್ಲ, ಎಲ್ಲ ಒಂದೇ ಕಲರ್ ಅನ್ಸುತ್ತೆ. ಎಲ್ಲ ಒಟ್ಟಿಗೆ ಇಟ್ಕೊಂಡಾಗ ಸ್ವಲ್ಪ ಸ್ವಲ್ಪ ಡಿಫ್ರೆನ್ಸ್ ಇದೆ. ನೋಡಿ ನನ್ನ ಮಗಳು ಸ್ಕೂಲಿಗೆ ಬುಕ್ಕಿಗೆ ರ್ಯಾಪರ್ ಎಲ್ಲ ಹಾಕಿ ರೆಡಿ ಮಾಡುಂಟು. ರ್ಯಾಪರ್ ಈ ಸರಿ ಈ ಥರದ್ದು ಸ್ಕೂಲೆಲ್ಲ ಕೊಟ್ಟಿದ್ರು, ಹಾಗಾಗಿ ಇದನ್ನೇ ಹಾಕೊಂಡು ಎಲ್ಲ ರೆಡಿ ಆಗಿದೆ. ಇನ್ನು ಇದಕ್ಕೆ ನೇಮ್ ಬರಿತಾ ಇದ್ದೀನಿ. ನಾವು ನೇಮ್ ಬರೆದ್ರೆ ಅವರು ಯಾವ ಸಬ್ಜೆಕ್ಟ್ ಏನು ಅಂತ ಅವ್ರು ಬರ್ದು ಕಳಿಸ್ತಾರಂತೆ. ಇದಕ್ಕೆ ಸ್ವಲ್ಪ ಗಮ್ ಅಂಟಿಸ್ಬೇಕಾಗಿತ್ತು, ಪ್ಲಾಸ್ಟ್ ಹಾಕಬೇಕಾಗಿತ್ತು ಈ ಜಾಗಕ್ಕೆ. ಆ ಕೆಲಸ ಮಾಡ್ತಾ ಇದ್ದೆ. ನನ್ನ ಮಗಳು ಹೋಮ್ವರ್ಕ್ ಮಾಡ್ತಾ ಇದೆ. ಓ ಇನ್ನೂ ಇಷ್ಟಿದೆಯಂತೆ, ಯಾವಾಗ ಬರೀತಾಳೋ ಗೊತ್ತಿಲ್ಲ. ಇನ್ನು ಸ್ವಲ್ಪ ಹೊತ್ತು ನಿದ್ದೆ ಅಂತಾಳೆ, ಇನ್ನು ಸ್ವಲ್ಪ ಹೊತ್ತು ಊಟ ಅಂತಾಳೆ. ಇದೇ ಆಗುತ್ತೆ ಇಳ್ದು. ನಮ್ಮನೆ ಮಕ್ಕಳು ನೋಡಿ ಹೇಗೆ ಆಟ ಆಡ್ತಾ ಇದ್ದಾರೆ. ಎರಡು ಎಷ್ಟು ಮುದ್ದಾಗಿ ನೀ ಆಟ ಆಡ್ಕೋಬೇಕು. ನನ್ನ ಹತ್ರ ಬರಬೇಡ ಪುಟ್ಟಾಣಿ, ನೀನು ಹೊಡಿತೀನಿ. ನೀನು ಇಲ್ಲೆಲ್ಲ ಮೈ ಕೊಡುವಿದ್ರೆ ಅಮ್ಮನ ಹತ್ರ ಮುದ್ದು ಮಾಡಿಸ್ಕೋಬೇಕು. ನಾನು ಇದು ಮುದ್ದು ಮಾಡೇ ಇಲ್ಲ ಬಂದಾಗಿಂದ ಕೆಲಸ 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 ಅಂತ. ಮನೆ ಕ್ಲೀನ್ ಮಾಡ್ಕೊಳ್ಳೋದಾಯಿತು, ಬಟ್ಟೆ ಒಗೆಯೋದು, ಬಟ್ಟೆ ಒಣಗಿ ಹಾಕೋದು, ಅದೇ ಆಯಿತು. ಅದು ಊಟ ಟೈಮಿಗೆ ಊಟ ತಿಂಡಿ ಕೊಟ್ಬಿಡ್ಬೇಕು ಇದಕ್ಕೆ. ಇಲ್ಲಾಂದರೆ ನೋಡಿ ನಮ್ಮ ಗ್ಯಾನ್ ಬಂದಿದ್ದಾನೆ, ನಮ್ಮ ಕೆಳಗಡೆ ಮನೆಯವನು, ನನ್ನ ಮಗಳು ಫ್ರೆಂಡ್. ಅಷ್ಟು ಕ್ಯೂಟ್ ಗೊತ್ತಾ. ಇವಾಗ ರಜದಲ್ಲಿ ಕುಣಿದು ಅಜ್ಜಿ ಮನೇಲಿ ಕಪ್ಪಾಗಿ ಹೋಗಿದೆ. ಅವರು ಮಂಗಳೂರವರು. ಓಕೆ. ನಂದು ನನ್ನ ಮಗಳು ಆಟ ಆಡ್ಕೊಂಡು ಹೋಗ್ತಾ ಇದೆ. ಇಲ್ಲಿಗೆ ಮನೆ ನೀನು ಬರಬೇಕು. 16 ಆದ್ಮೇಲೆ 17 ಅಲ್ವಾ, ಇಲ್ಲಿಗೆ ಬರಬೇಕು. ಮಾತಾಡು ಗ್ಯಾನ. ನಾನು ಯಾರು? ನೋಡಿ ಇವತ್ತಿನ ತಿಂಡಿ ಅಂದರೆ ಅಮ್ಮ ತುಪ್ಪ ಕೊಟ್ಟು ಕಳಿಸಿದ್ರು. ಆದರೂ ನನಗೆ ತುಪ್ಪ ಎಲ್ಲ ಥರದ ತುಪ್ಪ ಏನು ಇಷ್ಟಪಡಲ್ಲ ನಾನು. ನಮ್ಮನೇಲಿ ಕಾಯಿಸಿದ್ದು ನನಗಿಷ್ಟ ಆಗಂಗೆ ಕಾಯಿಸಿದ್ರೆ ಮಾತ್ರ ನಾನು ತುಂಬ ತಿಂತೀನಿ. ನನಗಿಷ್ಟ ಆಗಂಗೆ ಕಾಯಿಸ್ಬಿಟ್ಟಿದ್ದಾರೆ ಈ ಸರಿ. ನಾನು ಹಾಗಾಗಿ ಬರೀ ಕಡಲೆ ಸಕ್ಕರೆ ತುಪ್ಪ ಬರೀ ತುಪ್ಪದ ಬಾಳೆಹಣ್ಣು ಮಾಡ್ಕೊಂಡು ತಿಂತಾ ಇದ್ದೀನಿ. ಕರೆಕ್ಟಾಗಿ ಇದು ಮಂಗಳವಾರ ತಗೊಬಂದಿತ್ತು, ಇವತ್ತು ಶನಿವಾರ. ಇಷ್ಟು ಬೇಗ ಇಷ್ಟು ಖಾಲಿಯಾಗಿದೆ. ಇದು ನೋಡೋಕ್ಕೆ ಸಿಂಪಲ್ ತಿಂಡಿ ಅಂತ ಅನಿಸುತ್ತೆ, ಬಟ್ ಇದರಲ್ಲಿ ನೋಡಿ ನಮಗೆ ಬೇಕಾಗಿರೋ ಮೊಟ್ಟೆ ಇದೆ, ಹಾಗೆ ಸೌತೆಕಾಯಿ, ಈರುಳ್ಳಿ, ಟೊಮೊಟೊ ಎಲ್ಲ ಹೆಲ್ದಿ ಫುಡ್ಡೇ ಇದೆ. ಅದು ನೋಡಿ ನಮ್ಮ ಗ್ಯಾನು ಏನೋ ಹೊಸ ಗೇಮ್, ಏನೋ ಒಂದು ಹೊಸದು ಆಟ ಸಾಮಾನು ತೊಗೊಬಂದಿದ್ದೇನೆ. ಅದು ಯಾವ ಥರ ಅಂತ ಗೊತ್ತಿಲ್ಲ, ಹೇಳ್ಕೊಡ್ಬೇಕು ಮನೆ. ನಮ್ಮ ಗ್ಯಾನ್ ಹೇಳ್ಕೊಡ್ತಾನೆ, ಅದಕ್ಕೆ ಕನ್ನಡ ಅಷ್ಟಾಗಿ ಗೊತ್ತಿಲ್ಲ. ಏನು ಹೇಳುತ್ತೆ, ಹೇಳು ಮನೆ, ಹೇಳು ಗ್ಯಾನ. ಅಯ್ಯೋ ಶೈ, ಎಷ್ಟು ಜನ ಮಾಡ್ಕೊಳ್ತಾನಪ್ಪ. ಆಟಾಡಿ. ಹೇಗೆ ಆಟಾಡೋದು? ಓಕೆ, ನಾನು ಆಟ ಆಡ್ತೀನಿ. ಈಗ ಎಲ್ಲ ಸ್ಟಿಕ್ ಹಾಕಾಯ್ತು. ಇಲ್ಲಿ ಎಲ್ಲ ಹೋಲ್ಸಿದೆ, ಒಂದಕ್ಕಿಂತ ಒಂದು ಹೆಂಗೆಂಗೋ ಹಾಕೊಂಟು, ಒಂದ್ರೊಳಗಿಂದ ಒಂದು. ಆಯ್ತಾ? ರೆಡಿನಾ? ಈಗ ಎಲ್ಲ ಗೋಲಿಗಳು ಹಾಕೋದಿದ್ರ ಮೇಲೆ ಇದು ಹಾಕಿ. ಅಮ್ಮ ಕೂಡ ಕೇಳಿದ್ದಾರೆ. ಕೇಳಿಸ್ಕೊಂಡ ಏನಂತ? ಹೌದು, ಸ್ವಲ್ಪ ಸ್ವಲ್ಪ ಕನ್ನಡ ಕಲಿತೋ ಇದೆ ಇದು. ಈಗ ಮಗಳನ್ನ ಸ್ಕೂಲಿಗೆ ಬಿಟ್ಟು ಬರುವಾಗ ಇದೊಂದು ವಾಟರ್ ಬಾಟಲ್ ತಗೊಬಿಟ್ಟು ಬಂದೆ. ಆ್ಯಕ್ಚುಲಿ ನಾನು ಪ್ಲಾಸ್ಟಿಕ್ ಬಾಟಲ್ ಯೂಸ್ ಮಾಡೋದು ಕಡಿಮೆನೇ, ಬಟ್ ನಂಗೆ ವಾಟರ್ ಬಾಟಲ್ ಅಂದರೆ ತುಂಬ ಇಷ್ಟ. ಇದೊಂದು ಸೆಟ್, ಇದೊಂದು ಬಾಕ್ಸ್ ಬರುತ್ತೆ. ಇದೊಂದು ದೊಡ್ಡದು 2 ಲೀಟರ್ಸ್ ಬಾಟಲ್ ಇದು 900 ml ಇದು ಸ್ವಲ್ಪ 1/4 ಲೀಟ್ರ್ಗಿಂತ ಸ್ವಲ್ಪ ಜಾಸ್ತಿ. ಇದು 3/4 ಲೀಟ್ರ್ಗಿಂತ ಸ್ವಲ್ಪ ಜಾಸ್ತಿ. ಇದು 2 ಲೀಟರ್. ಇದು ಅಂತ ನಂಗೆ ತುಂಬ ಇಷ್ಟ ಆಯಿತು. ಇದು ನೋಡೋಕೆ ಸ್ವಲ್ಪ ದೊಡ್ಡದಂಗೆ ಕಾಣಿಸ್ತಾ ಇದೆ, ಬಟ್ ಇಷ್ಟು ದೊಡ್ಡದಿಲ್ಲ, ಸ್ವಲ್ಪ ಚಿಕ್ಕದಿದೆ. ಚೆನ್ನಾಗಿದೆ, ಎಲ್ಲಾದರೂ ಪರ್ಸ್ಗಳಿಗೆ ಕ್ಯಾರಿ ಮಾಡೋಕ್ಕಿದೆ, ಹಾಗೆ ಗ್ರಿಪ್ಪಿಗಿದೆ ಇಟ್ಕೊಳ್ಳೋಕ್ಕೆ ಅಂತ ಇದೊಂದು ಕೊಟ್ಟಿದ್ದಾರೆ. ಈ ಥರ ಎಲ್ಲದರಲ್ಲೂ ಅಷ್ಟೇ. ಮತ್ತು ಇದು ನೋಡಿ ಈ ಥರದ್ದು ಕೊಟ್ಟಿದ್ದಾರೆ. ಇದು ಏನಕ್ಕೆ ಅಂದರೆ ಇದ್ರ ಮೇಲೂ ಅನ್ಸೋದು, ಅಂದರೆ ಬಿದ್ದರೂ ಇದಕ್ಕೇನು ಹೀಟ್ ಆಗದಾಗೆ. ಅಂದರೆ ಈಗ ಸೆಕೆ ಟೈಮ್ ಅಲ್ವಾ, ಮನೇಲಿ ಎಷ್ಟು ನೀರು ಕುಡಿದ್ರೂ ಸಾಕಾಗಲ್ಲ. ಹಾಗಾಗಿ ಒಂದು ದೊಡ್ಡ ಬಾಟಲಿಗೆ ತುಂಬಿಸ್ಕೊಂಡ್ರೆ ಒಂದ್ಸರಿ ಒಂದು ಸ್ವಲ್ಪ ಹೊತ್ತಾದ್ರೂ ನೆಮ್ಮದಿಲಿ ಕುಡಿಬೋದಲ್ಲ ಅಂತ. ಇದು ನಮ್ಮ ಮನೆಯವರಿಗೆ, ಇದೆ ನನಗೆ, ಇದೆ ನನ್ನ ಮಗಳಿಗೆ ಪುಟ್ಟದು. ನೋಡಿ ನಮ್ಮ ಪುಟಾಣಿ ಹೇಗೆ ಬಿದ್ದು ಒದ್ದಾಡ್ತಿದೆ ಅಂತ. ಅಯ್ಯೋ ಅಯ್ಯೋ, ಜೋರು ಮಾತಾಡ್ಸಿ ತಲೆ ಮೇಲೆ ಬರುತ್ತೆ. ಈ ಬಾಟ್ಲುಗಳಿಗೆ ಇವು ಕೊಟ್ಟಿದ್ದಾರೆ, ಅಂದರೆ ಬಿದ್ದರೂ ಏನೂ ಆಗಬಾರ್ದು ಅಂತ. ಈಗ ಒಂದು ಹಣ್ಸೋದು ಇಲ್ಲೊಂದು, ಮತ್ತು ಅದ್ರ ಮೇಲೆ ಈ ಥರ ಸ್ಟಿಕ್ಕರ್ಸ್ ಕೊಟ್ಟಿದ್ದಾರೆ. ಇಷ್ಟ ಇದ್ದರೆ ಹಾಕೋಬೋದು, ಮತ್ತು ಮೆಷರ್ಮೆಂಟ್ಸ್ ಎಲ್ಲ ಇದೆ. ಈಗ ಅದು ಬೇಡ ನನಗೆ, ಸ್ಟಿಕ್ಕರ್ ಅಂಡ್ಸೋಣ. ನನಗೂ ಇಂಥವೆಲ್ಲ ಮಾತಾಡೋದು ಕೂತ್ಕೊಂಡು ಅಂದರೆ ಇಷ್ಟ. ನನ್ನ ಮಗಳು ನೋಡಿ ಇಲ್ಲೇ ಆ್ಯಕ್ಚುಲಿ ರೆಡಿ ಮಾಡ್ಕೊಂಡಿದ್ದಾಳೆ. ಇದಕ್ಕೆ ಇದೊಂದು ಹಾಕ್ಕೊಂಡು ಇದೊಂದು ಹಾಕ್ಕೊಂಡಿದೆ, ಈಚೆ ಪೈನಾಪಲ್ ಅಂಟಿಸ್ಕೊಂಡಿದೆ. ಅದೇ ಥರ ಇಲ್ಲೊಂದು ಗಮ್ ಕೊಟ್ಟಿದ್ದಾರೆ, ಗಮ್ ಕಿತ್ತಿ ಎಲ್ಲ ಹಾಕಿ ಅದ್ರ ಮೇಲೆ ಈಗ ಅಂಟಿಸೋದೆ. ಇವಾಗ ಇದನ್ನು ಅಂಟಿಸ್ಕೊತಾ ಇದ್ದೀನಿ, ಅಂದರೆ ಇಲ್ಲಿ ಯೆಲ್ಲೋ ಕಲರಿಗೆ ಇದು ಅಂಟಿಸಿದ್ದೀನಿ. ಅದ್ರ ಮೇಲೆ ಇದು ಹಿಂಗೆ ಹಾಕಿ ಹಿಂಗೆ ಪ್ರೆಸ್ ಮಾಡೋದು. ಈಗ ಎಂಥ ಜೋರು ಮಳೆ ಬಂತು ಗೊತ್ತಾನೆ. ಆಚೆ ಈಚೆಯಿಂದ ಆಚೆ ಓಡಾಡುವಾಗಲೇ ಅಂದ್ಕೊಂಡೆ, ಅಂದರೆ ಸಿಗ್ನಲ್ಗಳು ಗೊತ್ತಾಗುತ್ತಲ್ಲ ನಾಯಿಗೆ, ಹಾಗಾಗಿ ಅದಕ್ಕೇನೋ ಗೊತ್ತಾಗಿದೆ ಅಂತ ನೋಡ್ತೀನಿ. ಒಂದೇ ಸರಿ ಗುಡುಗು ಮಿಂಚು ಎಲ್ಲ ಮಳೆ ಬಂದು ಅಲ್ಲಿ ವಿಂಡೋದಲ್ಲಿ ನೋಡ್ತಾ ಇದ್ದೆ, ಒಬ್ಬರು ಮನೇಲಿ ಕರೆಂಟ್ ಸ್ಪಾರ್ಕ್ ಆಯಿತು ಅನಿಸುತ್ತೆ. ಇಂಥ ಕೆಟ್ಟ ಸೌಂಡ್ ಬಂತು. ಒಂದು 5 ನಿಮಿಷ
ಇಲ್ಲ ಒಂದು ಕೆಟ್ಟ ಸೌಂಡ್ ಬಂದ್ಬಿಡ್ತು, ನಾನೇನೋ ಪ್ರಳಯ ಆಗುತ್ತೇನೋ ಅನ್ಕೊಂಡ್ಬಿಟ್ಟೆ. ಎದ್ರಕೊಂಡು ಅಳ್ತಾ ಇತ್ತು ಪಾಪ ನನ್ನ ಮಗಳು. ಇಬ್ರು ತಪ್ಕೊ ಕೂತ್ಕೊಂಡ್ಬಿಟ್ಟಿದ್ದು ಪಾಪ. ಅಮ್ಮನ ಆಚೆಯಿಂದ ಈಚೆ, ಇದು ನಮ್ಮ ಹತ್ರ ಬರೋದು. ನಾನು ವಿಂಡೋ ಡೋರಲ್ಲೆಲ್ಲ ಬಗ್ ನೋಡ್ತಾ ಇದ್ನಲ್ಲ, ಇದು ನನ್ನಿಂದ ಸುತ್ತಾಡೋದು. ನೋಡೋಣ ಈಗ ಈ ಬಾಟಲ್ಗೆ ಎಲ್ಲ ಕೂತ್ಕೊಂಡು ಅಂಟಿಸ್ತೀವಿ, ಹೇಗೆ ಕಾಣಿಸುತ್ತೆ ಅಂತ ನೋಡೋಣ. ಇದನ್ನ ಸ್ಟಿಕ್ಕರ್ ಅನ್ಸಿದ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ನೆಕ್ಸ್ಟ್ ಇದು ನನ್ನ ಮಗಳದು, ಪರ್ಫೆಕ್ಟ್ ಆಗಿ ಬಂತು. ಆ್ಯಕ್ಚುಲಿ ಇದು ನಂದು, ಇದು ನನ್ನ ಪುಟ್ಟ ಲಕ್ಷ್ಮಿಗೆ, ಇದು ನಮ್ಮ ಮನೆಯವರಿಗೆ, ಅದಕ್ಕೆ ಬಾಯ್. ಕೂತ್ಕೊಳ್ಳಿ ನೋಡಿ. ನನ್ನ ಮಗಳು ಹೊಸ ಬಾಟ್ಲಿ ಅಲ್ವಾ, ಹೇಗಿರುತ್ತೆ ಟೇಸ್ಟ್ ನೀರಿಂದು ಅಂತ ಹೇಳಿ ಕುಡಿದು ನೋಡಿ ಹೇಳಿತ್ತಂತೆ. ಸ್ಕೂಲಿಂದ ಬಂದೆ ಆ್ಯಕ್ಚುಲಿ ನನ್ನ ಮಗಳು 1 ಲೀಟ್ರ್ ನೀರು ಕುಡಿಲ್ತಿದ್ದೆ ಬಾಟ್ಲಿಗೆ ತುಂಬಿಡೋದಕ್ಕೆ. ಈ ಬಾಟಲಲ್ಲಿ 1 ಬಾಟ್ಲು ನೀರು ತುಂಬ್ತಿದ್ದೆ, 2ನೇ ಬಾಟ್ಲು ತುಂಬಿಸ್ಕೊಂಡು ಆಟ ಆಡ್ತಿದ್ದೆ. ಚೆನ್ನಾಗಿದೆಯವಾ ಏ ಪುಟ್ಟಮ್ಮ, ಚೆನ್ನಾಗಿದೆಯಾ? ಹಾಂ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.